ಯಾರು? ನಾವು ಊರಿಂದ ಬಿಡ್ತಾ ಇದ್ವಿ, ಊರ ಪಂಚಾಯತ್ ಕನೆಕ್ಷನ್ ಕೊಡ್ತಾ ಇದ್ವಿ. ಯಾಕೆ ಮಾಹಿತಿ ಯಾರು ಕೊಟ್ಟವ್ರ? ಮಾಹಿತಿ ನೀಡಿಲ್ಲಪ್ಪ, ಇದನ್ನ ಎತ್ಕೊಂಡೋಗಲ್ಲ ಆಗ್ತೀವಿ ಅಂತೇಳಿ ನಮ್ಗೆ. ತಿಗಳರಪಾಳ್ಯ ನೀರಿನ ಘಟಕ ಅಂತ ಹೇಳ್ಬಿಟ್ರೆ ಅವರು ಈ ರಾಜಾರೋಷವಾಗಿ ಹಾಕ್ಕೊಳ್ತಾರೆ. ಅಂದ್ರೆ ಅವರು ಅಧಿಕಾರವನ್ನ ಏನು ಸಾರ್ವಜನಿಕರ ಸೊತ್ತಿಗೆ ಎಷ್ಟು ಅವರು ಅಧಿಕಾರ ಇಟ್ಕೊಂಡಿರ್ಬೋದು ಅನ್ನೋದು ಪ್ರಶ್ನೆ ಮಾಡಬೇಕಾಗಿಲ್ಲ. ಮಹದೇವಪುರ ಕ್ಷೇತ್ರದ ತಿಗಳರಪಾಳ್ಯಕ್ಕೆ ಮಂಜೂರಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೆಲ ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ತಿಗಳರಪಾಳ್ಯದ ಹೆಸರಿನಲ್ಲಿ ಹೂಡಿ ಗ್ರಾಮದಲ್ಲಿ ಆರಂಭಿಸಲು ಮುಂದಾಗಿದ್ದಾರೆ ಎಂದು ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ಚಿನ್ನಿ ಆರೋಪಿಸಿದ್ದಾರೆ. ನಂತರ ಮಾತನಾಡಿದ ಅವರು, ತಿಗಳರಪಾಳ್ಯಕ್ಕೆ ಸಿಎಸ್ಆರ್ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮಂಜೂರಾಗಿ ಕಟ್ಟಡ ಸಹ ನಿರ್ಮಿಸಿ ಕೊಳವೆ ಬಾವಿಗೆ ಪೈಪ್ ಅಳವಡಿಸಲಾಗಿತ್ತು. ಆದರೆ ಅದು ರಾತ್ರೋರಾತ್ರಿ ತಿಗಳರಪಾಳ್ಯದಿಂದ ಹೂಡಿಗೆ ಸ್ಥಳಾಂತರ ಮಾಡಿ ತಿಗಳರಪಾಳ್ಯದ ಹೆಸರಿನಲ್ಲಿಯೇ ಆರಂಭಿಸಲು ಮುಂದಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದರು. ನಾವೆಲ್ಲರೂ ಸೇರಿ ಗ್ರಾಮಸ್ಥರು ತೀರ್ಮಾನ ಮಾಡಿ ಮಾಡಿಕೊಟ್ವಿ. ಅದಕ್ಕೆ ಗೌರವ ಕೊಡ್ದಿರಾ ಅಂಬೇಡ್ಕರ್ ಅವರ ಪುತ್ಥಳಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರಿಗೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ಇವರೆಲ್ಲ ಮಾಡಿದ್ದಾರೆ ಅಂತಾನೆ ನಾನು ನೇರವಾಗಿ ಹೇಳ್ತೀನಿ. ಅಂಬೇಡ್ಕರ್ ಅವರ ಪುತ್ಥಳಿ ಇಡಬೇಕಾಗುತ್ತೆ, ಅವ್ರಿಗೆ ಇಲ್ಲಿ ಅವ್ರನ್ನ ಏನು ಅಂಬೇಡ್ಕರ್ ಅವರ ಹೆಸರು ಇಡಬೇಕಾಗುತ್ತೆ ಅನ್ನೋ ಕಾರಣದಿಂದ ಇಲ್ಲಿಂದ ತಿರುಗೊಳಿಸಿದ್ದಾರೆ ಅಂತಾನೆ ನಾನು ನೇರವಾಗಿ ಅವರಿಗೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಯಾಕೆಂದ್ರೆ ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವರೆಲ್ಲ ಅಧಿಕಾರ ತಗೊಂಡಿರೋದು. ಇದು ಮೀಸಲಾತಿ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಇಡೋ ಕಾರಣದಿಂದ ಅವರು ಇದನ್ನ ರಾತ್ರೋರಾತ್ರಿ ಯಾರಿಗೂ ಗ್ರಾಮಸ್ಥರಿಗೆ ಗಮನಕ್ಕೆ ತರದಂಗೆ ಎತ್ಕೊಂಡೋಗಿ ಅವರು ರಾಜಾರೋಷವಾಗಿ ಊಡಿ ಒಳಗಡೆ ಎತ್ಕೊಂಡೋಗಿ ಇದೇ ಬೋರ್ಡನ್ನು ಇದೇ ಸ್ಯಾಂಕ್ಷನ್ ಆಗಿರ್ತಕ್ಕಂಥನ್ನ ತಿಗಳರಪಾಳ್ಯ ನೀರಿನ ಘಟಕ ಅಂತ ಊಡಿ ಮಸೀದ್ ಮುಂದೆ ಈಗಾಗಲೇ ನಾವು ಲೈವ್ ಹಾಕಿದ್ದೀವಿ, ಫೋಟೋಗಳು ಸಮೇತ ಎಲ್ಲ ಗ್ರೂಪ್ಗಳಿಗೂ ಕಳಿಸಿದ್ದೀವಿ, ಅಲ್ಲೋಗಿ ಪರಿಶೀಲನೆ ಮಾಡಿದ್ದೀವಿ. ಜೊತೆಗೆ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಗ್ರಾಮಸ್ಥರಿಗೆ. ಇದು ಅನ್ಯಾಯ. ಇದಕ್ಕೆ ಆಮೇಲೆ ಅವ್ರಿಗೆ ಎಷ್ಟು ಅಧಿಕಾರ, ಪ್ರಜಾಪ್ರಭುತ್ವದ ಬಗ್ಗೆ ಎಷ್ಟು ಅರಿವಿದೆ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಇದು ಸಾರ್ವಜನಿಕರ ಸೊತ್ತು, ಸರ್ಕಾರದ ಸೊತ್ತು. ಯಾರಿಗೂ ಮಾಹಿತಿ ಇಲ್ದಿರ ಈ ಊರಿಗಾಗಿರ್ತಕ್ಕಂಥ ಒಂದು ಸ್ಯಾಂಕ್ಷನ್ ಅನ್ನ ತಗೊಂಡೋಗಿ ರಾಜಾರೋಷವಾಗ ಅವ್ರ ವೈಯಕ್ತಿಕ ವಿಚಾರಗಳು ಏನೋ ಅವ್ರ ಸ್ವಂತದ ರೀತಿಯಲ್ಲಿ ಸರ್ಕಾರದಿಂದ ಬಂದಿರತಕ್ಕಂಥ ಏನು ಮೂಲಭೂತ ಸೌಕರ್ಯಗಳನ್ನ ಅವ್ರು ದುರ್ಬಳಕೆ ಮಾಡ್ತಾರೆ. ತಿಗಳರಪಾಳ್ಯದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಮನೆಗಳಿದ್ದು ಬಡವರೇ ಹೆಚ್ಚಾಗಿ ನೆಲೆಸಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕವಿಲ್ಲದೆ ಕುಡಿಯುವ ನೀರಿಗಾಗಿ ಖಾಸಗಿಯವರು ಪೂರೈಸುವ ನೀರನ್ನು ಅವಲಂಬಿಸಿದ್ದಾರೆ. ತಿಗಳರಪಾಳ್ಯಕ್ಕೆ ಮಂಜೂರಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕ ತಿಗಳರಪಾಳ್ಯದಲ್ಲಿಯೇ ಆರಂಭಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಒಂದು ಇದು ಚೆನ್ನಾಗಿರೋದೆಲ್ಲ ಬೇರೆಯವ್ರಿಗೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ, ಊರವ್ರಿಗೊಬ್ರು ವ್ಯವಸ್ಥೆ ಮಾಡಿಕೊಡೋದು ಬಿಟ್ಟು ನೀರು ಫೈಟ್ ಮಾಡ್ತೀವಿ ಅಂತ ಮಾಡಿಬಿಟ್ಟು 2 ವರ್ಷ ಆಯಿತು. ನಮಗೆ ನೀರು ಸಹಕಾರನಿಲ್ಲ, ಏನಿಲ್ಲ, ಮಾಡ್ತೀವಿ ಅಂತ 2.5 ವರ್ಷ ಆಯಿತು. ಅದೇ ಥರ ಅಂಬೇಡ್ಕರ್ ಆಫೀಸ್ ಯಾಕೆ ಕೊಡ್ದಾಕ್ದ್ರು ಅವರು? ನೀರು ಆಫೀಸೇ ಇರಬೇಕಾಗಿತ್ತು, ಹೊಡೆದಾಕಿದ್ದೇನಕ್ಕೆ ನೀರು ಬಾಯ್ ಮಾಡಬೇಕು. ಬಟ್ ಇಲ್ಲಿ ನೀರು ಎಲ್ಲರೂ ಬಡವರೇ ಇರೋದು, ಎಲ್ರಿಗೂ ನೀರಿನ ಅವಶ್ಯಕತೆ ಇದೆ, ನೀರು ಸಮಸ್ಯೆನೂ ಇದೆ ಊರಲ್ಲಿ. ಹಾಗಾಗಿ ಇಲ್ಲಿ ಕಟ್ಟಿರೋದನ್ನ ಇವಾಗ ಇಲ್ಲಿ ವಾಟರ್ ಪ್ಲಾಂಟ್ ಮಾಡಿದಿರಾ, ಇದನ್ನ ಊಡಿಯಲ್ಲಿ ತಗೊಂಡೋಗಿ ಮಾಡಿದ್ದಾರೆ. ಅಂದರೆ ತಿಗಳರಪಾಳ್ಯ ವಾಟರ್ ಪ್ಲಾಂಟ್ ಅಂತ ಅದ್ರ ಮೇಲೆ ಬೋರ್ಡ್ ಮೇಲೆ ಹೆಸರೆಲ್ಲ